ಭಾಳ ಚಲೋ ಆತು, ನನಗೂ ಯಾರೂ ಇದ್ದಿದ್ದಿಲ್ಲ, ನನ್ನ ಜೊತೆಗೆ ಇರು. ಸಾಯಂಕಾಲ ಆತು, ನಡೆದ. ಏನೋ ತಮ್ಮ ಎಲ್ಲಿಗೆ ನಡೆದಿ? ಮನೆಗೆ ನಡೆದೀನ್ರಿ ಅಪ್ಪಾರ. ಮತ್ತು ಸಂಸಾರ ಬ್ಯಾಸರ ಆಗೈತಿ, ಏನೂ ಇಲ್ಲ ಅಂತ ತಿಳ್ಕೊಂಡು ಇಲ್ಲೇ ಇರ್ತೀನಿ ಅಂತ ಹೇಳಿ ಬಂದು ಮತ್ತೆ ಯಾಕೆ ಮನೆಗೆ ನಡೆದಿ? ಆಕಿ ಒಬ್ಬಾಕೆ ಅದಾಳ್ರಿ ಮನ್ಯಾಗ. ಮನೆ ಬಿಟ್ಟು ಮಠಕ್ಕೆ ಕರ್ಕೊಂಡು ಬಂದಿದ್ದು ಮನಸ್ಸ, ಮತ್ತು ಮಠ ಬಿಟ್ಟು ಮನೆಗೆ ಕರ್ಕೊಂಡು ಹೋಗಾಕತ್ತಿದ್ದು ಮನಸ್ಸ. ನಮ್ಮ ಅಕ್ಕಂಗ್ಯಾರು ವಿಚಾರ ಮಾಡ್ತಾರೆ, ಮನ್ಯಾಗ ಗಂಡ, ಅತ್ತಿ, ಮಾವ, ನೆಗಣ್ಣಿ, ಮೈದನ ಎಲ್ಲರ ಜೊತೆಗೆ ಆರಾಮ ಇರಬೇಕು, ನಕ್ಕೊಂತ ಇರಬೇಕು ಅಂತ ವಿಚಾರ ಮಾಡ್ತಾರೆ. ಮತ್ತು ಮರುಗಳಿಗೆಯೊಳಗೆ ನನ್ನ ಗಂಡ ಇಬ್ಬರು ಸಾಕು. ಎಲ್ಲಿ ತನಕ ನೀವು ಮನೆ ಬ್ಯಾರಿ ಮಾಡೋದಿಲ್ಲ ಅಲ್ಲಿ ತನಕ ನಾನು ಮನೆಗೆ ಬರೋದಿಲ್ಲ ಅಂತ ತಿಳ್ಕೊಂಡು ಹೇಳೋದು ಮನಸ್ಸ. ಒಬ್ಬ ಬಂದ ಮಠಕ್ಕೆ, ಅಪ್ಪರ ಓಸಿ ಆಡಿ 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 ಎಲ್ಲ ಕಳ್ಕೊಂಡಿನ್ರಿ. ಹೊಲ ಕಳ್ಕೊಂಡಿನಿ, ಮನಿ ಕಳ್ಕೊಂಡಿನಿ, ಹೆಂಡತಿ ಕೊಳ್ಳಾಗಿರ್ತಕ್ಕಂಥ ತಾಳಿ ಸಹಿತ ಮಾರಿನಿ, ಅದಕ್ಕೆ ಏನೂ ಬೇಡ ಅಂತ ತಿಳ್ಕೊಂಡು ಇವತ್ತು ನಿಮ್ಮ ಪಾದ ಮುಟ್ಟಿ ಪ್ರಮಾಣ ಮಾಡಬೇಕು ಅಂತ ಬಂದಿನ್ರಿ ಅಪ್ಪರ. ಇನ್ನು ಮುಂದೆ ನಾವು ಓಸಿನ ಆಡುವುದಿಲ್ಲ. ಗುರುಗಳಿಗೆ ಬಹಳ ಖುಷಿ ಆಯ್ತು. ಎಂಥ ಪುಣ್ಯದ ಕೆಲಸ ಮಾಡಕತ್ತೀವ ತಮ್ಮ, ನಿನ್ನ ಮನೆತನ ಉಳಿಯೋ ಕೆಲಸ ಮಾಡಕತ್ತಿಯಲ್ಲ, ಭಾಳ ಚಲೋ ಆತು. ತಗೋ ಈ ಕಲ್ಸಕ್ರಿ ತಗೋ, ಇನ್ನು ಮುಂದೆ ಆನಂದ ಇರೂಪ, ಇನ್ನು ಮುಂದೆ ಅಂಥ ಕೆಲಸ ಮಾಡಬೇಡ ಅಂತ ತಿಳ್ಕೊಂಡು ಗುರುಗಳು ಕಲ್ಸಕ್ರಿ ಕೊಟ್ಟರು. ಕಲ್ಸಕ್ರಿ ನೋಡ್ತಾನ, ಇವತ್ತು ಯಾಕೆ ಚಾನ್ಸ್ ಹತ್ತಿರಬಾರ್ದು ಅಂತ ತಿಳ್ಕೊಂಡು ಆ ಕಲ್ಸಕ್ರಿ ಒಂದು ಎಣಸಾಕ ಶುರು ಮಾಡ್ದ. ಕಲ್ಸಕ್ರಿ ಕಾಳ ಒಂದು ಎಣಸಾಕ ಶುರು ಮಾಡ್ದ. ಯಾಕೋ ತಮ್ಮ ಕಲ್ಸಕ್ರಿ ಎಣಸಾಕತ್ತಿ, ಇದೊಂದಿಟ್ಟು ಹಚ್ಚಿ ನೋಡ್ತೀನ್ರಿ. ಮನಸ್ಸು ನೋಡ್ರಿ, ನಿಮ್ಮ ತಪ್ಪಲ್ಲ, ಒಳಗಿರ್ತಕ್ಕಂಥ ಮನಸ್ಸಿನ ದೌರ್ಬಲ್ಯ ಇದು. ರಾಮಾಯಣ ಪ್ರವಚನ ನಡೆದಿತ್ತು. ರಾಮ ಎಷ್ಟು ಒಳ್ಳೆಯ ಮನುಷ್ಯ, ಎಷ್ಟು ಆದರ್ಶ ಪುರುಷ ಅಂತ ತಿಳ್ಕೊಂಡು ಪ್ರವಚನದೊಳಗೆ ಹೇಳ್ತಿದ್ರು. ರಾವಣ ಎಂಥ ಕೆಟ್ಟ ಕೆಲಸ ಮಾಡ್ದ, ಸೀತಾನ ಎತ್ಕೊಂಡು ಹೋದ, ಲಂಕಾದೊಳಗೆ ಇಟ್ಟ. ಅವನಿಗೆ ಎಲ್ಲರೂ ಅವ ಮಾಡಿರ್ತಕ್ಕಂಥ ಕೆಲಸ ನೋಡಿ ಅವನಿಗೆ ರಾಕ್ಷಸ ರಾಕ್ಷಸ ಅಂತ ಕರೆಯಾಕತ್ರು. ರಾಮನಿಗೆ ದೇವರು 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 ಅಂತ ಕರೆಯಾಕತ್ರು. ಯಾವಾಗ ಪ್ರವಚನ ಮುಗೀತು, ಕಮಿಟಿಯವರು ಪ್ರವಚನ ಕೇಳಾಕ ಬಂದವರಿಗೆ ಅಂತಾರ, ನೋಡ್ರಿ ನಾವೀಗ 2 ಮೂರ್ತಿ ತರ್ತೀವಿ, ಒಂದು ರಾಮಂದದ ಒಂದು ರಾವಣಂದದ ಅಂತ ತಿಳ್ಕೊಂಡು ಸ್ಟೇಜ್ ಮೇಲೆ 2 ಮೂರ್ತಿ ತಂದು ಇಟ್ರು. ಈ ಕಡೆ ರಾಮಂದು, ಈ ಕಡೆ ರಾವಣಂದು. ಅವ್ರಂತಾರ, ರಾಮನ ಮೂರ್ತಿ ಕಟಗಿದದ, ರಾವಣನ ಮೂರ್ತಿ ಬಂಗಾರದ್ದದ. ನಾವು ಲೈಟ್ ಆಫ್ ಮಾಡ್ತೀವಿ, ನಿಮಗೆ ಯಾವ ಮೂರ್ತಿ ಬೇಕು ಆ ಮೂರ್ತಿ ತಗೋರಿ ಅಂತ ತಿಳ್ಕೊಂಡು ಹೇಳಿದ್ದೇ ತಡ, ಲೈಟ್ ಆಫ್ ಮಾಡಿದ್ದೇ ತಡ, ಎಲ್ಲರೂ ರಾವಣನ ಕಡೆಗೆ ಹೋದ್ರೆ ಹೊರತು ರಾಮನ ಕಡೆಗೆ ಒಬ್ಬರು ಕೂಡ ಬರಲಿಲ್ಲ. ಯಾಕ? ಈ ಮನಸ್ಸ ರಂಜನೆಯ ಕಡೆಗೆ ಓಡ್ತದ. ಯಾವುದು ನಮಗೆ ಕ್ಷಣಿಕವಾಗಿರ್ತಕ್ಕಂಥ ಸುಖ ಕೊಡ್ತದ ಅದ್ರ ಕಡೆಗೇ ಓಡ್ತದ ಹೊರತು ಯಾವುದು ಒಳ್ಳೆಯದದ ಅದ್ರ ಕಡೆಗೆ ಈ ಮನಸ್ಸ ಓಡುವುದಿಲ್ಲ. ಮನಸ್ಸಿನ ಸ್ವಭಾವ ಏನದ ಅಂತಂದ್ರೆ, ಹೆಂಗೆ ತೆಗ್ಗ ಇದ್ದ ಕಡೆಗೆ ನೀರು ಓಡ್ತದ, ಹಂಗೆ ಕ್ಷಣಿಕವಾಗಿರ್ತಕ್ಕಂಥ ಸುಖ ಯಾವುದು ಕೊಡ್ತದ ಅದ್ರ ಕಡೆಗೆ ಈ ಮನಸ್ಸು ಓಡ್ತದ. ಹಿಪ್ಪರಗಿ ಸಂತಿ ಯಾವಾರ್ಯಪ್ಪ? ನಾವು ಸಣ್ಣವರಿದ್ದಾಗ ಮಂಗಳವಾರ ಇತ್ತು, ಅದೇ ಇರಬೇಕು ಅಂತ ನಾ ತಿಳ್ಕೊತೀನಿ. ಸುಮ್ಮನೆ ನಾವು ನೀವು ಕೂಡಿ ಇವತ್ತು ಸಂತಿಗೆ ಹೋಗೋನು. ಇವತ್ತು ಬುಧವಾರ ಅಲ್ಲಪ್ಪ, ಮಂಗಳವಾರ ಐತಿ ಅಂತ ತಿಳ್ಕೊಳ್ಳೋನು. ಏನ್ರಪ್ಪ ಮಂಗಳವಾರ ಐತಿ ಅಂತ ತಿಳ್ಕೊಳ್ಳೋನು. ಕೈಯಾಗ ಒಂದು ಚೀಲ ತಗೊಂಡಿವಿ, ಜೇಬನಾಗ ತರಕಾರಿ ಹಣ್ಣು ಹಂಪಲ ತಗೊಳ್ಳಾಕ ಒಂದಿಷ್ಟು ದುಡ್ಡು ಇಟ್ಕೊಂಡಿವಿ. ನಮ್ಮ ಅವ್ಗಳು ನೀವು ಕೂಡ ನಮ್ಮ ಜೊತೆಗೆ ಸಂತಿಗೆ ಬರಾಕತ್ತೀರಿ, ನಮ್ಮ ಅಪ್ಪಗಳು ನೀವು ಕೂಡ ಸಂತಿಗೆ ಬರಾಕತ್ತೀರಿ. ಸಂತಿ ಮಾಡಾಕ ನಡೆದೀವಿ, ಹೋದ್ವಿ ಸಂತ್ಯಾಗ. ಏನೇನು ಕಾಳು ಕಡಿಬೇಕಾಗಿತ್ತು ಕಾಳು ಕಡಿ ತಗೊಂಡ್ವಿ.
ಏನು ತರಕಾರಿ ಬೇಕಾಗಿತ್ತು ತರಕಾರಿ ತಗೊಂಡ್ವಿ. ಮುಂದೆ ಹಣ್ಣು ಹಂಪಲ ಇದ್ದು ಬಹಳ ಚಂದ. ಸೇಬು ಹಣ್ಣಿತ್ತು, ಕಿತ್ತಲೆ ಹಣ್ಣು ಇತ್ತು, ಚಿಕ್ಕು ಹಣ್ಣಿತ್ತು, ಆ ಹಣ್ಣು ಈ ಹಣ್ಣು ಬಹಳ ಅಗ್ದಿಗೆ ಕಣ್ಣಿಗೆ ಬಹಳ ಚಂದ ಕಾಣಕತ್ತಿದ್ದು. ನಾವು ನೀವು ಕೂಡ ಆ ಹಣ್ಣು ತಗೋಬೇಕು ಅಂತ ತಿಳ್ಕೊಂಡು ಆ ಹಣ್ಣಿನ ಕಡೆಗೆ ಹೋದ್ವಿ. ಇನ್ನೇನು ಹಣ್ಣು ತಗೋಬೇಕು ಅನ್ನೋದ್ರೊಳಗಾಗಿ ಮೂಗಿಗೆ ಒಂದು ವಾಸನೆ ಬಡಿತು, ಮಿರ್ಚಿ ಭಜಿ ವಾಸನೆ. ಮಗ್ಗಲಕ ಒಂದು ಮುದುಕಿ ಭಜಿ ಕರಿಯಕತ್ತದ, ಬಿಸಿ ಬಿಸಿ ಭಜಿ ಕರಿಯಕತ್ತದ, ಘಮ್ ಅಂತ ಮೂಗಿಗೆ ವಾಸನೆ ಬಡಿಯಕತ್ತದ. ಖರೆ ಖರೆ ಆಣಿ ಮಾಡಿ ಹೇಳ್ರಿ, ಏನು ಮೊದಲು ಹಣ್ಣು ಖರೀದಿ ಮಾಡ್ತಿರೋ ಏನು ಭಜಿ ಖರೀದಿ ಮಾಡ್ತಿರೋ? ಖರೆ ಹೇಳ್ರಿ ನೋಡೋಣ. ಏನ್ರಿ ನಮ್ಮ ಗೆಳೆಯ ಏನು ಖರೀದಿ ಮಾಡ್ತೀರಿ ಹೇಳ್ರಿ? ಆ ಹುಡುಗರು ಅಂತಾರೆ ನೋಡ್ರಿ, ಭಜಿನ ಖರೀದಿ ಮಾಡ್ತೀವ್ರಿ ಅಪ್ಪ ಅವ್ರು. ಯಾಕದು ನಿಮ್ಮ ತಪ್ಪಲ್ಲ, ಒಳಗಿರ್ತಕ್ಕಂಥ ಮನಸ್ಸಿನ ಸೆಳೆತ ಅದು. ಯಾವುದು ಪಟಕ್ನೆ ಆಕರ್ಷಣೆ ಆಗ್ತದಲ್ಲ ಅದ್ರ ಕಡೆಗೆ ಆ ಮನಸ್ಸು ಓಡ್ತದ. ಯಾಕ? ಇದು ಮನಸ್ಸು ಮಂಗ ಇದ್ದಂಗದ. ಯಾವುದು ಕ್ಷಣಿಕವಾಗಿರ್ತಕ್ಕಂಥ ಸುಖ ಕೊಡ್ತದ ಅದ್ರ ಕಡೆಗೆ ಓಡ್ತದ ಈ ಮನಸ್ಸ. ಓಡ್ತದ ಖರೆ, ಎಷ್ಟು ವೇಗವಾಗಿ ಓಡ್ತದ ಗೊತ್ತದ ಏನ್ರಿಪ್ಪ ನಿಮಗ? ಇವತ್ತು ಮನಸ್ಸಿನ ಬಗ್ಗೆ ಒಂದಿಷ್ಟು ತಿಳ್ಕೊಳ್ರಿ ನೀವು. ಸೂರ್ಯನ ಪ್ರಕಾಶ ಈ ಭೂಮಿಗೆ ತಲುಪಬೇಕಾಗಿತ್ತು ಅಂತಂದ್ರೆ ಎಷ್ಟು ವೇಗವಾಗಿ ಬರ್ತದ ಅಂತಂದ್ರೆ, ಒಂದು ಸೆಕೆಂಡಿಗೆ 3000 ಕಿಲೋಮೀಟರ್ ವೇಗವಾಗಿ ಈ ಭೂಮಿಗೆ ಬರ್ತದೆ ಸೂರ್ಯನ ಪ್ರಕಾಶ. ಆ ಸೂರ್ಯನ ಪ್ರಕಾಶಕ್ಕಿಂತಲೂ ಕೂಡ ವೇಗವಾಗಿ ಓಡೋದು ನಮ್ಮ ಒಳಗಿರ್ತಕ್ಕಂಥ ಮನಸ್ಸ. ಹೆಂಗ್ರಿ ಅಪ್ಪವ್ರಂತ ನೀವು ಕೇಳ್ಬೋದು. ನೀವು ಎಲ್ಲಿ ಕುಂತೀರಲ್ಲ, ಮದುವೆ ಮಾಡ್ಕೊಂಡವ್ರು ಅದಿರಲ್ಲ, ಒಂದಿಟ್ಟು ತವ್ರ ಮನೆ ನೆನಪು ಮಾಡ್ಕೋರಿ. ಅದಿರ್ಯಾ ಇಲ್ಲಿ ಹೋಯ್ತು. ದೇಹ ಅಷ್ಟ ಇಲ್ಲಿ ಅದ, ಮನಸ್ಸ ತವ್ರ ಮನೆಗೆ ಹೋಯ್ತು. ಬೆಂಗಳೂರು ನೋಡ್ದವ್ರು ಅದಿರಿ, ಪುನಾ ಮುಂಬೈ ನೋಡ್ದವ್ರು ಅದಿರಿ, ಒಂದಿಷ್ಟು ಜನ ವಿದೇಶಕ್ಕೆ ಹೋಗಿ ಬಂದವರು ಕೂಡ ಅದಿರಿ. ಯಾವ ದೇಶದೊಳಗೆ ನಾವು ಏನು ನೋಡಿವಿ ಅಂತ ತಿಳ್ಕೊಂಡು ಸುಮ್ಮನೆ ನೆನಪು ಮಾಡ್ಕೊಂಡು ಬಿಡ್ರಿ, ಹೋಗೇ ಬಿಡ್ತು ಮನಸ್ಸ. ಇಷ್ಟು ವೇಗವಾಗಿ ಓಡ್ತದ ಈ ಮನಸ್ಸ. ಇಂಥ ವೇಗವಾಗಿ ಓಡ್ತಾ ಇರತಕ್ಕಂಥ ಈ ಮನಸ್ಸನ್ನು ಹೆಂಗೆ ನಮ್ಮ ಆಧೀನದೊಳಗೆ ಇಟ್ಕೊಳ್ಬೇಕು? ಚಂಚಲಂ ಹಿ ಮನ ಕೃಷ್ಣ ಪ್ರಮಾಥಿ ಬಲವದೃಢಂ. ಅರ್ಜುನ ಕೇಳ್ತಾನೆ ಶ್ರೀಕೃಷ್ಣನಿಗೆ, ಇಂಥ ಚಂಚಲವಾಗಿರ್ತಕ್ಕಂಥ ಮನಸ್ಸನ್ನು ಹೆಂಗೆ ನಮ್ಮ ಆಧೀನದೊಳಗೆ ಇಟ್ಕೊಳ್ಳಕ್ಕೆ ಸಾಧ್ಯ ಅದ? ಯಾಕ? ಮನಸ್ಸು ಹೂವಿನಷ್ಟು ಮೃದುನೂ ಅದ, ವಜ್ರಕ್ಕಿಂತ ಕಠಿಣವೂ ಕೂಡ ಅದ. ಮನಸ್ಸು ಸೂರ್ಯನ ಪ್ರಕಾಶಕ್ಕಿಂತಲೂ ವೇಗವಾಗಿಯೂ ಕೂಡ ಓಡ್ತದ, ಕಲ್ಲಿನಂಗೆ ಒಂದ ಕಡೆಗೆ ಕುತ್ಕೊಂಡು ಬಿಡುತ್ತದ. ಇಂಥ ಮೃದುವಾದ ಮನಸ್ಸು, ಇಂಥ ಕಠಿಣವಾಗಿರ್ತಕ್ಕಂಥ ಮನಸ್ಸನ್ನು ಹೆಂಗ ನಮ್ಮ ಆಧೀನದೊಳಗೆ ಇಟ್ಕೋಬೇಕು? ಯಾಕ? ಇದು ಮಂಗ ಇದ್ದಂಗದ. ಮಂಗನಂತೆ ಇರ್ತಕ್ಕಂಥ ಈ ಮನಸ್ಸನ್ನು ನಮ್ಮ ಆಧೀನದೊಳಗೆ ಇಟ್ಕೊಂಡ್ವಿ ಅಂತಂದ್ರೆ ನಾವು ದೊಡ್ಡವರಾಗ್ತೀವಿ ನೋಡ್ರಿ. ಯಾರು ಮನಸ್ಸಿನ ದಾಸರಾಗ್ಯಾರ ಅವರು ಈ ಪ್ರಪಂಚದೊಳಗೆ ಸೋತಾರ. ಯಾರು ಮನಸ್ಸಿನ ಮಾಲಕರಾಗ್ಯಾರ ಅವರು ಈ ಪ್ರಪಂಚವನ್ನೇ ಗೆದ್ದಾರ. ಶಿವಲಿಂಗ ಸ್ವಾಮಿಗಳಾಗಿರ್ಬೋದು, ಶರಣ ಶಿವಲಿಂಗೇಶ್ವರರಾಗಿರ್ಬೋದು, ಗುರುಶಾಂತೇಶ್ವರರಾಗಿರ್ಬೋದು, ಅನೇಕ ಜನ ಮಹಾತ್ಮರು ಅವರು ಮನಸ್ಸಿನ ಮಾಲಕರಾಗಿದ್ದರು, ಮನಸ್ಸಿನ ದಾಸರಾಗಿ ಇದ್ದಿದ್ದಿಲ್ಲ ಅವರು. ಅಂಥ ಮನಸ್ಸಿನ ಮಾಲಕರಾಗಬೇಕಾಗಿತ್ತು ಅಂತಂದ್ರೆ ಆ ಮನಸ್ಸು ನಮ್ಮ ಆಧೀನದೊಳಗೆ ಹೆಂಗೆ ಇಟ್ಕೋಬೇಕು ಅನ್ನೋದಕ್ಕೆ ಉತ್ತರ ಹೇಳ್ತಾನೆ ಇಲ್ಲಿ ಶ್ರೀಕೃಷ್ಣ. ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ಒಂದು ಅಭ್ಯಾಸದ ಬಲ, ಇನ್ನೊಂದು ವೈರಾಗ್ಯದ ಬಲ. ಅಭ್ಯಾಸ ಅಂದ್ರೆ ಗೊತ್ತಲ್ಲ, ಅಭ್ಯಾಸ ಅಂದ್ರೆ ಗೊತ್ತದಲ್ಲ. ರಾತ್ರಿ ಆದ ಕೂಡಲೇ ಕಾಲ ಒಂದು ಕಡೆ ಹೋಗ್ತಿರ್ತಾವ. ಯಾವ ಕಡೆಗೆ ಹೋಗ್ತಿರ್ತಾವ? ಒಂದು ಅಂಗಡಿ ಕಡೆ ಹೋಗ್ತಿರ್ತದ. ರಾತ್ರಿ ಆತಂದ್ರೆ ಸಾಕು, ನೀವು ಹೇಳೋದ ಬೇಡ, ಅವು ಕಾಲ ಆ ಕಡೆ ಓಡ್ತಿರ್ತಾವ. ನಿತ್ಯನೂ ಕೂಡ ಓಡ್ತಿರ್ತಾವ. ಯಾಕದು? ಅಭ್ಯಾಸದ ಬಲ. ಹೋಗಿ 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 ಅಭ್ಯಾಸದ ಬಲ. ಆದ್ರೆ ಅದೇ ಮನಸ್ಸಿಗೆ ಇದೇನು ಸರಾಯಿ ಅಂಗಡಿ ನಮ್ಮ ಜೀವನ ಹಾಳು ಮಾಡ್ತದ. ಖಂಡೇಶ್ವರ ಗುಡಿಯೊಳಗ ಬಸವ ಪುರಾಣ ಹಚ್ಚಾರ.
ಹೇಳವ್ರು ಈ ಊರಿನ ಮಗನ ಬಂದಾನ, ಒಂದು 4 ಮಾತು ಕೇಳಬೇಕು ಅಂತ ತಿಳ್ಕೊಂಡು ಆ ದುಕಾನ್ ಕಡೆಗೆ, ಆ ಅಂಗಡಿ ಕಡೆಗೆ ಹೋಗ್ತಕ್ಕಂಥ ಕಾಲುಗಳನ್ನು ಈ ಗುಡಿ ಕಡೆಗೆ ಕರ್ಕೊಂಡು ಬಂದ್ರಿ ಅಂತಂದ್ರೆ ಅದು ವೈರಾಗ್ಯ. ಕೆಟ್ಟದ ಕಡೆಗೆ ಹೋಗ್ಕೊಂತಾನೆ ಇತ್ತು ಅಂತಂದ್ರೆ ಅದು ಅಭ್ಯಾಸದ ಬಲ. ಈ ಕಡೆಗೆ ಕರ್ಕೊಂಡು ಬಂದಿರಿ ಅಂತಂದ್ರೆ ಅದು ವೈರಾಗ್ಯದ ಬಲ. ನೀವು ಈ ಟೈಮ್ ಆತು ಅಂತಂತಂದ್ರೆ TV ಆನ್ ಮಾಡಿ ಸೀರಿಯಲ್ ನೋಡ್ಕೊಂತ ಕುಂಡಿರ್ತಿದ್ರಲ್ಲ ಧಾರಾವಾಹಿ, ಅದು ಅಭ್ಯಾಸದ ಬಲ, ಅದು ಅಭ್ಯಾಸದ ಬಲ. ಆದ್ರೆ ಆ TV ಬಂದ್ ಮಾಡಿ ಬಸವ ಪುರಾಣ ಕೇಳಾಕ ಬಂದಿರಲ್ಲ, ಇದು ವೈರಾಗ್ಯದ ಬಲ. ಇದು ಕೇಳಬೇಕು, ಹೊಸದೇನಾದರೂ ಕೂಡ ತಿಳ್ಕೊಳ್ಬೇಕು. ವೈರಾಗ್ಯ ಅಂತಂದ್ರೆ ಬಹಳ ದೂರ ಇಲ್ಲ, ತಿಳ್ಕೊಳ್ಳೋದು ಬಹಳ ಸಹಜ ಅದ. ಅಕ್ಕಿ ಹಸನು ಮಾಡ್ತೀರಲ್ಲ, ಹಸನು ಮಾಡುವಾಗ ಏನು ಮಾಡ್ತೀರಿ? ಬ್ಯಾಡಾಗಿದ್ದನ್ನು ಒಗಿತೀರಿ, ಹೌದಲ್ಲ? ಕಲ್ಲುಗಳು ಒಗಿತೀರಿ, ಹಳುಗಳು ಒಗಿತೀರಿ, ಕಸ ಒಗಿತೀರಿ, ಬೇಕಾಗಿದ್ದನ್ನು ಇಟ್ಕೊಳ್ತೀರಿ. ಹಂಗೆ ನಮ್ಮ ಜೀವನಕ್ಕೆ ಯಾವುದು ಬೇಡವಾಗ್ಯದ, ಬೇಡವಾಗಿದ್ದನ್ನು ನೀವು ಒಗದ್ರಿ ಅಂತಂದ್ರೆ ತಂಗಿ, ಅದೇ ವೈರಾಗ್ಯ, ಅದೇ ವೈರಾಗ್ಯ. ಎಲ್ಲವನ್ನ ಬಿಟ್ಟು 20 ದಿವಸ ಮನಸ್ಸೇ ನಡಿ ಒಂದಿಟ್ಟು ಬಸವ ಪುರಾಣಕ್ಕೆ ಅಂತ ತಿಳ್ಕೊಂಡು ಅದನ್ನು ನೀವು ಕರ್ಕೊಂಡು ಬರಾಕತ್ರಿ ಅಂತಂದ್ರೆ ಅದು ಅಭ್ಯಾಸವಾಗಿ ಪರಿಣಾಮ ಆಗ್ತದೆ. 4 ಒಳ್ಳೆಯ ನುಡಿಗಳನ್ನು ಕೇಳಿ 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 ಜ್ಞಾನವನ್ನು ನೀವು ಪಡ್ಕೊಂಡಿದ್ದಿ ಅಂತಂದ್ರೆ ಅದು ವೈರಾಗ್ಯವಾಗಿ ಪರಿಣಾಮ ಆಗ್ತದೆ. ಹಿಂಗ ಅಭ್ಯಾಸದ ಬಲ ಮತ್ತು ವೈರಾಗ್ಯದ ಬಲ. ನಮ್ಮ ಎಲ್ಲಪ್ಪನ್ನ ಕತ್ತಿದ್ದ, ಅಪ್ಪವರ ನೀನು 2ನೇ ದಿವಸ ಬಸವ ಪುರಾಣ ರೀ, ನಮ್ಮ ಮೌದ್ಯರು ನೋಡ್ರಿ ಎಷ್ಟು ಜನ ಬಂದಾರ ಅಂತ ತಿಳ್ಕೊಂಡು ಅವ ಅನ್ನಕತ್ತಿದ್ದ. ಯಾಕೋ ಅಂದೆ, TV ಬಿಟ್ಟು ಬರೋದೇ ಇಲ್ರಿ ಜನ, ಎಷ್ಟು ಮಂದಿ ಬಂದಾರಲ್ರಿ ಅಂತ ಹೇಳಂದ. ನಿಜವಾಗ್ಲೂ ಕೂಡ ಖುಷಿ ಅನ್ನಿಸ್ತು, ಆನಂದ ಅನ್ನಿಸ್ತು, ಹೌದಲ್ಲ? ಈಗಿನ ದಿನಮಾನದೊಳಗೆ ನಮ್ಮ ಹುಡುಗರು ಮೊಬೈಲ್ ಬಿಟ್ಟು ಬರೋದು ವಜ್ಜದ, ನಮ್ಮ ಮಾವುಗಳು TV ಬಿಟ್ಟು ಬರೋದು ವಜ್ಜದ. ಶಿವಮೊಗ್ಗ ಹೆಸರು ಕೇಳಿರಿವ? ಶಿವಮೊಗ್ಗ, ಅಲ್ಲಿ ಬೆಕ್ಕಿನ ಕಲ್ಮಠ ಅಂತದ. ಅಲ್ಲಿ ಅಜ್ಜವರು ಕನ್ನಡ ಸಾಹಿತ್ಯ ಪರಿಷತ್ತು ಅಂತ ತಿಳ್ಕೊಂಡು ಒಂದು ದೊಡ್ಡ ಪ್ರೋಗ್ರಾಮ್ ಮಾಡಿದ್ರು. ಯಾರು ಚಲೋ ಕಥೆ ಬರ್ಕೊಂಡು ಬರ್ತೀರಿ ಆ ಕಥೆಗೆ 2 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀನಿ ಅಂದರು. ಒಬ್ಬರಲ್ಲ ಇಬ್ಬರಲ್ಲ, 100 ಜನ ಕಥೆ ಬರ್ಕೊಂಡು ಬಂದರು. ಎಷ್ಟು ಅದ್ಭುತ ಅಂತಂದ್ರೆ ಕೇವಲ 2 ಸಾಲಿನ ಕಥೆ 2 ಲಕ್ಷ ರೂಪಾಯಿ ಬಹುಮಾನ ಪಡ್ಕೊಳ್ತು. ಎಂಥ ಕಥೆ ಅಂತಂದ್ರೆ ಹೇಳ್ಯಾವ ಆ ಕಥೆ ನಿಮಗೆ? 1ನೇ ಸಾಲು ನೋಡ್ರಿ ಎಷ್ಟು ಚಂದದ. ಇಂದು ನಮ್ಮ ಮನೆಯಲ್ಲೊಂದು TV ಕೆಟ್ಟಿತು. ಇದು 1ನೇ ಸಾಲು. ನಾವು ಸಣ್ಣವರಿದ್ದಾಗ ನಮಗೊಂದು ಪಾಠ ಇತ್ತು, ನೆನಪೈತೇನಪ್ಪ? ನಮ್ಮ ಮನೆಯಲ್ಲೊಂದು ಸಣ್ಣ ಪಾಪ ಇರುವುದು, ಎತ್ತಿಕೊಳ್ಳಲು ಹೋದರದಕ್ಕೆ ಕೋಪ ಬರುವುದು ಅಂತ. ನನಗೆ ಇಂದಿಗೂ ಕೂಡ ನೆನಪದ ಅದು. ಈ ಧಾಟಿಯೊಳಗೆ ಅವರು ಕಥೆ ಬರೆದಿದ್ರು, ಒಬ್ಬರು ಮಾಸ್ತರ್ ಅವರು ಕಥೆ ಬರೆದವರು. 1ನೇ ಸಾಲು ನೋಡ್ರಿ ಎಷ್ಟು ಚಂದದ. ಇಂದು ನಮ್ಮ ಮನೆಯಲ್ಲೊಂದು TV ಕೆಟ್ಟಿತು. 2ನೇ ಸಾಲು ಎಷ್ಟು ಅದ್ಭುತ ಅಂತಂದ್ರೆ 2 ಲಕ್ಷ ರೂಪಾಯಿ ಬಹುಮಾನ ಸಿಗ್ತದಕ್ಕೆ. ಇಂದು ನಮ್ಮ ಮನೆಯಲ್ಲೊಂದು TV ಕೆಟ್ಟಿತು, ಕೆಟ್ಟ ದಿನವೇ ನಮ್ಮ ಬಾಳೆ ನೆಟ್ಟಗಾಯಿತು. 2 ಲಕ್ಷ ರೂಪಾಯಿ ಬಹುಮಾನ. TV ಬಿಟ್ವಿ ಅಂತಂದ್ರೆ ನಮ್ಮ ಬಾಳೆ ನೆಟ್ಟಗಾಗ್ತದೆ, ಮೊಬೈಲ್ ಬಿಟ್ವಿ ಅಂತಂದ್ರೆ ನಮ್ಮ ಬಾಳೆ ನೆಟ್ಟಗಾಗ್ತದೆ. ಸಾವಿರ ಸಂಖ್ಯೆಯೊಳಗೆ ನಮ್ಮ ತಾಯಂದ್ರು ಇವತ್ತು TV ಬಿಟ್ಟು ಮೊಬೈಲ್ ಬಿಟ್ಟು, ನೀವು ಏನ್ರಿಪ್ಪ ಆ TV ಮೊಬೈಲ್ ಎಲ್ಲ ಒಗೆದು 4 ಬಸವಣ್ಣನ 4 ನುಡಿಗಳನ್ನು ಕೇಳಾಕಂತ ಬಂದಿರಲ್ಲ. ಅದರಾಗ ನಮ್ಮ ತಾಯಿಯವ್ರ ಸಂಭ್ರಮ ನೋಡ್ರಿ. ಇವತ್ತು ಬಸವಣ್ಣವ್ರ ತೊಟ್ಲ ಅಂತ ತಿಳ್ಕೊಂಡು ಚಲೋ ಮಡಿ ಸೀರೆ ಉಟ್ಟು ಹಣಿ ತುಂಬ ವಿಭೂತಿ ಕುಂಕುಮ ಹಚ್ಕೊಂಡು ಎಷ್ಟು ಸಂಭ್ರಮದಿಂದ ಬಂದಾರ. ನಿಜವಾಗ್ಲೂ ಕೂಡ ತಂಗಿ, ಬರುವಾಗ ಏನೂ ತಂದಿಲ್ಲ, ಹೋಗುವಾಗ ಏನೂ ಒಯ್ಯುವುದಿಲ್ಲ. ಏನು ಒಯ್ಯಕ್ಕೆ ಬರ್ತದ ಅಂತಂದ್ರೆ ಇಂಥ ಕಾರ್ಯಕ್ರಮದೊಳಗೆ 4 ನುಡಿಗಳನ್ನು ಕೇಳಿ ಪುಣ್ಯ ಅಂತ ಏನು ಗಳಿಸ್ಕೊಂಡಿವಿ, ಆ ಪುಣ್ಯ ಒಂದೇ ನಮ್ಮ ಜೊತೆಗೆ ಬರ್ತೈತಿ ತಂಗಿ, ಮತ್ತೇನು ಕೂಡ ಬರುವುದಿಲ್ಲ. ಎಲ್ಲ ಇಲ್ಲೇ ಬಿಟ್ಟು ಹೋಗುವುದದ. 4 ಒಳ್ಳೆಯ ವಚನಗಳನ್ನು ಕೇಳೋದದ. ಏನಂದ್ರು ಅಲ್ಲಮ ಪ್ರಭುದೇವರು? ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಇವು 3 ಜಗಕ್ಕಿಕ್ಕಿದ ವಿಧಿ ನಿನ್ನದೆಂಬುದು ಜ್ಞಾನರತ್ನ ಅಂತಾರೋ.
ನಿಂದ ಅನ್ನೋದು ಈ ಪ್ರಪಂಚದೊಳಗೆ ಏನಾದರೂ ಕೂಡ ಇತ್ತು ಅಂತಂದ್ರೆ 4 ಒಳ್ಳೆಯ ನುಡಿಗಳನ್ನು ಕೇಳಿ ಏನು ಜ್ಞಾನವನ್ನು ಸಂಪಾದನೆ ಮಾಡ್ಕೊಂಡಿಯಲ್ಲಪ್ಪ, ಅದು ಒಂದ ನಿಂದದ. ಯಾಕೆ? ಅದು ಒಂದೇ ನಿನ್ನ ಜೊತೆಗೆ ಬರ್ತದ. ಅಂಥ ಜ್ಞಾನವನ್ನು ಸಂಪಾದನೆ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಒಂದಿಷ್ಟು ಮನಸ್ಸಿಗೆ ಬುದ್ಧಿಯನ್ನು ಹೇಳಿ, ಅದಕ್ಕೆ ಅಭ್ಯಾಸದ ಬಲವನ್ನು ಹಚ್ಚಿ, ವೈರಾಗ್ಯದ ಬಲವನ್ನು ಹಚ್ಚಿ ಈ 20 ದಿನಗಳ ಒಂದು ಬಸವ ಪುರಾಣವನ್ನು ಆನಂದದಿಂದ ಕೇಳೋಣ ಅಂತ ಇಲ್ಲಿ ಪೀಠಿಕಾ ಭಾಗದಲ್ಲಿ ತಿಳಿಸ್ತಾ, ಇನ್ನು ಪುರಾಣ ಭಾಗದಲ್ಲಿ ಏನು ಬರ್ತದೆ ಅನ್ನೋದನ್ನು ನಮ್ಮ ಗವಾಯಿಗಳು ಒಂದು ಹಾಡನ್ನು ಹೇಳ್ತಾರೆ. ನಂತರ ವಿಷಯ ಮುಂದುವರಿಸ್ತಾರೆ.